ಮತ್ತೆ ಏನು ಅಪಘಾತ ಮಾಡಿದಂತ ಚಾಲಕನ ಅವರ ಮಾಲೀಕರು ಮತ್ತೆ ಅವ್ರ ಕಡೆ ಎಲ್ಲರೂ ಕೂಡ ಬಂದು ಅವನ್ನ ಪ್ರೊಟೆಕ್ಟ್ ಮಾಡ್ತಾರೆ ಹೊರತು ಇವ್ರಿಗೆ ಸರಿಯಾದ ಚಿಕಿತ್ಸೆ ಕೊಡ್ತೇನ. ಚಿಕ್ಕಮಗಳೂರು ಜಿಲ್ಲೆಯ ಬಿಳೇಕಲ್ಲು ಗ್ರಾಮದಲ್ಲಿ ಮಂಗಳವಾರ ಸಂಜೆ ಸಂಭ್ರಮದ ಮೆರವಣಿಗೆ ಸಾಗುತ್ತಿತ್ತು. ಇಡೀ ಗ್ರಾಮವೇ ಸಂಭ್ರಮದಲ್ಲಿದ್ದಾಗ ಮೃತ್ಯುವಿನಂತೆ ಅಪ್ಪಳಿಸಿದ ಕಾರು ಜನರ ಮೇಲೆ ನೂಕಿದೆ. ಮದ್ಯದ ಅಮಲಿನಲ್ಲಿದ್ದ ಚಾಲಕನ ಬೇಜವಾಬ್ದಾರಿತನಕ್ಕೆ ಬಾಲಕಿ ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡರೆ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅದರಲ್ಲಿ ಮಕ್ಕಳೆಲ್ಲ ಸೈಡಲ್ಲೇ ಇದ್ರು ಸರ್. ಎಲ್ಲ ನಮ್ಮನೇಲಿ ನಮ್ಮ ಅಣ್ಣ ದೊಡ್ಡವರು, ನಮ್ಮ ತಮ್ಮನ ಹೆಂಡತಿ ಎಲ್ಲರೂ ಇದ್ರು ಸರ್. ಎಲ್ರಿಗೂ ಗುರ್ಕೊಂಡು ಬಂದಿದ್ದೇನೆ ಸರ್. ಆ ಟೈಮಲ್ಲಿ ಸೈಡಲ್ಲಿ ನಿಂತವ್ರಿಗೆ ಗೊತ್ತಿದ್ದೇನೆ ಸರ್. ಅವನಿನ್ನೂ ಚೆನ್ನಾಗಿದ್ದಾನೆ. ಅವನನ್ನ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಬಿಟ್ಟು ಆ ಪ್ರೈವೇಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಒಂದು ಮಗು ಜೀವನ ತೆಗ್ದಿದ್ದಾನೆ ಸರ್. ಅವ್ರ ಜೀವ ವಾಪಸ್ ಕೊಡ್ತಾರೆ ಸರ್. ಒಂದು ಮಗು ಡೆತ್ ಆಗಿದೆಯಾ? ಎಷ್ಟು ವರ್ಷ ಮಗು ಮೇಡಮ್? ಎಷ್ಟು ವರ್ಷ? ಮಗುಗೆ ಚಿಕ್ಕ ಮಗು ಸರ್. ಕಾರ್ ಅಡೆ ಸಿಕ್ಕಿದೆ ಸರ್. ಅವನು ಡ್ರೈವ್ ಮಾಡ್ಕೊಂಡು ನಮ್ಮ ಮಗುನ ಜೀವನ ತೆಗ್ದಿದ್ದಾನಲ್ಲ ಸರ್. ಅವನು ಅಂಬೇಡ್ಕರ್ ಜಯಂತಿ ನಡೀತಾ ಇತ್ತಾ? ಅಂಬೇಡ್ಕರ್ ಜಯಂತಿ ಅಂತ ಮಾಡಿ ಘಟನೆ ಬೆನ್ನಲ್ಲೇ ಆಕ್ರೋಶಗೊಂಡ ಗ್ರಾಮಸ್ಥರು ಚಾಲಕನಿಗೆ ಧರ್ಮದೇಟು ನೀಡಿ ಕಾರನ್ನು ಪುಡಿಪುಡಿ ಮಾಡಿದ್ದಾರೆ. ಇತ್ತ ಜಿಲ್ಲಾಸ್ಪತ್ರೆಯ ಮುಂಭಾಗ ಗಾಯಾಳುಗಳನ್ನು ಬಿಟ್ಟು ಚಾಲಕನಿಗೆ ಚಿಕಿತ್ಸೆ ನೀಡಲು ಮುಂದಾದ ಪೊಲೀಸರ ವಿರುದ್ಧ ಸಾರ್ವಜನಿಕರು ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಅನಿಲ್ ಕುಮಾರ್ ಅಂತ ವಕೀಲರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇತ್ತು. ಇಡೀ ವಿಶ್ವ ಮಾಡ್ತಾರೆ. ಅದೇ ಜಯಂತಿನ ಇವತ್ತು ಬಿಳೇಕಲ್ಲು ಚಿಕ್ಕಮಗಳೂರ ಒಂದು ಆಸುಪಾಸಿನಲ್ಲಿರುವಂಥ ಬಿಳೇಕಲ್ ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿನ ಸುಮಾರು ಮೆರವಣಿಗೆ ಮುಖಾಂತರ ಗ್ರಾಮಸ್ಥರೆಲ್ಲ ಬರಬೇಕಾದ್ರೆ ಒಂದು ವೆಹಿಕಲ್ ಕಾರು ಅತಿವೇಗ ಮತ್ತು ಅಜಾಗರೂಕತೆಯಿಂದ ಬಂದು ಸುಮಾರು ಅಲ್ಲಿದ್ದಂಥ ಒಂದು 50 ಜನ ಒಟ್ಟಿಗೆ ಪ್ರೊಸೆಷನ್ ಹೋಗ್ಬೇಕಾದ್ರೆ ಅವ್ನು ಏಕಾಏಕಿ ನುಗ್ಗಿ ಒಂದು ಪಾಪ ಕೂಡ ಡೆತ್ ಆಗಿದೆ. 6 ವರ್ಷದ್ದು ಅಂತ ತಿಳಿದು ಬಂದಿದೆ. ಆಮೇಲೆ 8 ಜನಕ್ಕೆ ಗ್ರೀವಿಯಸ್ ಇಂಜುರಿ ಆಗಿದೆ. 2 ಜನ ರೆಫರ್ ಮಾಡಿದ್ದಾರೆ. 3 ಜನ ಸಾವು ಬದುಕಿ ಮಧ್ಯೆ ಓಡಾಡ್ತಾರೆ. ಆದ್ರೆ ಇಲ್ಲಿ ಆಗ್ತದೆ ಅಂದರೆ ಯಾವುದೇ ಒಂದು ಬಂದಂಥ ಪೇಷಂಟ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ರನ್ನ ಚಿಕಿತ್ಸೆ ಸರಿ ಮಾಡ್ದಲೆ ಹೈಯರ್ ಹಾಸ್ಪಿಟಲ್ ರೆಫರ್ ಮಾಡ್ತಾರೆ. ಇಲ್ಲಿ ಕಾಂಟ್ರವರ್ಸಿ ಆಗುತ್ತೆ, ಇಲ್ಲಿ ಜನ ಬರ್ತಾರೆ, ಜನಜಂಗುಳಿ ಜಾಸ್ತಿ ಆಗುತ್ತೆ ಅಂತ ರೆಫರ್ ಮಾಡ್ತಾರಿಂದ ಅವ್ರಿಗೆ ಸರಿಯಾದ ಚಿಕಿತ್ಸೆ ಸಿಗ್ದಲೆ ಸಾಯ ಸ್ಥಿತಿನೂ ಕೂಡ ಹೆಚ್ಚಾಗಿದೆ. ಅದಕ್ಕೆ ನಾವು ಹೇಳ್ತಿರೋದು ಡಿಸ್ಟ್ರಿಕ್ಟ್ ಸರ್ಜನ್ ಇಮಿಡಿಯೇಟ್ ಬಂದು ಟ್ರೀಟ್ಮೆಂಟ್ ಇಲ್ಲೇ ಕೊಡಿಸೋಂಥ ಸಂದರ್ಭ ಇದ್ರೆ ಇಲ್ಲೇ ಕೊಡಿಸ್ಬೇಕು. ಮತ್ತೆ ಏನು ಅಪಘಾತ ಮಾಡಿದಂಥ ಚಾಲಕನ ಅವರ ಮಾಲೀಕರು ಮತ್ತೆ ಅವ್ರ ಕಡೆ ಎಲ್ಲರೂ ಕೂಡ ಬಂದು ಅವನ್ನ ಪ್ರೊಟೆಕ್ಟ್ ಮಾಡ್ತಾರೆ ಹೊರತು ಇವ್ರಿಗೆ ಸರಿಯಾದ ಚಿಕಿತ್ಸೆ ಕೊಡ್ತೇನ. ಕಾನೂನು ಪ್ರಕಾರ ಏನ್ ಬೇಕಾದ್ರೆ ಆಗುತ್ತೆ. ಆದ್ರೆ ನೀವು ಮಾನವೀಯತೆ ದೃಷ್ಟಿಯಿಂದ ನಿಮ್ಮನ್ನೇ ಬದುಕಿಸ್ಬೇಕಂತ ನೀವು ಹೋರಾಟ ಮಾಡ್ತಾ ಇದ್ದೀರಾ. ಯಾವುದೇ ಒಂದು ತಪ್ಪು ಮಾಡಿದ್ರೆ ಅಮಾಯಕ ಜನ ಈಗ ಪ್ರಾಣ ಕಳ್ಕೊಂಡಿದ್ದಾರೆ, ಗಾಯಗಳಾಗಿದ್ದಾವೆ. ಅವ್ರನ್ನೂ ಬದುಕಿಸೋ ಪ್ರಯತ್ನ ಪಡಿ. ಅದು ಮಾನವೀಯತೆ. ನಾವು ಅಷ್ಟನ್ನು ಕೇಳ್ತಾ ಇದೀವಿ. ಮೊದಲು ನಿಮ್ಮ ಹುಡುಗನ ಹೆಂಗೆ ಟ್ರೀಟ್ಮೆಂಟ್ ಮಾಡಿ ಉಳಿಸ್ಬೇಕು ಅಂತ ಇದ್ದೀರಾ. ಈ ಗಾಯಗೊಂಡಿರೋನು ಕೂಡ ಟ್ರೀಟ್ಮೆಂಟ್ ಮಾಡಿಸಿ ಉಳಿಸಿ. ಕಾನೂನು ನೆಕ್ಸ್ಟ್ ಮಾಡುತ್ತೆ. ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು, ಇನ್ನೊಂದು ಆಗಬೇಕು, ಪ್ರತಿಯೊಂದು ಆಗುತ್ತೆ. ಮೊದಲು ಮಾನವೀಯತೆಯನ್ನು ಮೊದಲು ನೋಡಿ ಅಂತ ನಾನೆಲ್ಲ ಮಾಧ್ಯಮದ ಮುಖಾಂತರ ಹೇಳ್ಬೋದು. ಸದ್ಯ ಚಿಕ್ಕಮಗಳೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ.